ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ನಂದು ಇವತ್ತು ಲಾಗ್ ಏನಂದರೆ, ನಾವು ನಮ್ಮದು ಗಂಡನ ಮನೆ ಬಸ್ರೂರು, ಅಲ್ಲಿ ಒಂದು ಪೂಜೆ ಇದ್ದಿತ್ತು ನಮ್ಮದು ದೇವಿ ದೇವಸ್ಥಾನದಲ್ಲಿ. ಆ ದೇವಿ ದೇವಸ್ಥಾನದ ಬಗ್ಗೆ ಒಂದು ಕಿರುಪರಿಚಯ ಮಾಡುವ ಅಂತ ಹೇಳಿ ಅಂದ್ಕೊಂಡೆ. ಆಮೇಲೆ ಅದು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಕಿರುಪರಿಚಯ ಮಾಡಿ ಕೊಡ್ತೇನೆ ನಿಮಗೆ. ಇದೇ ಬಸ್ರೂರಿನ ದೇವಿ ದೇವಸ್ಥಾನ. ಇಲ್ಲಿ ಪೂಜೆ ಮಾಡೋದು ನಮ್ಮವರೇ, ಅಂದರೆ ನಮ್ಮ ಜಾತಿಯವರೇ ಪೂಜೆ ಮಾಡೋದು. ಜೋಗಿ ಜಾತಿಯವರು, ಬಳಗಾರರು ಅಂತ ಹೇಳ್ತಾರಲ್ಲ, ಅವರೇ ಪೂಜೆ ಮಾಡೋದು ಇಲ್ಲಿ. ಇದು ನೋಡಿ, ದೇವಸ್ಥಾನದ ದ್ವಾರ ಬಾಗಿಲಿನ ಒಂದು ಬದಿಯಲ್ಲಿ ಮಹಿಷಾಸುರ ಮರ್ದಿನಿಯ ಚಿತ್ರವನ್ನು ಬಿಡಿಸಿದ್ದಾರೆ. ಹಾಗೆಯೇ ಇನ್ನೊಂದು ಬದಿ ದುರ್ಗಾದೇವಿಯ ಚಿತ್ರವನ್ನು ಕೂಡ ಬಿಡಿಸಿದ್ದಾರೆ. ಇದೀಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಗರ್ಭಗುಡಿ. ಇಲ್ಲಿ 3 ದೇವಿಯರು ನೆಲೆಸಿದ್ದಾರೆ: ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ. ಈ 3 ದೇವಿಯರು ಹುತ್ತದಲ್ಲೇ ಉದ್ಭವವಾದದಂತೆ. ಎಲ್ಲ ದೇವರಿಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನೋಡಿ. ಇದೀಗ ನೀವು ನೋಡ್ತಾ ಇರುವುದು ವೀರಭದ್ರ ಸ್ವಾಮಿ. ಅದರ ಪಕ್ಕದಲ್ಲಿರುವುದು ಬೇತಾಳ, ವೀರಭದ್ರ ಸ್ವಾಮಿಯ ಸೇವಕ. ಇಲ್ಲಿ ಕಾಣ್ತಾ ಇರುವುದು ಭದ್ರಮಹಾಕಾಳಿ, ಆಮೇಲೆ ಮಾರಿಯಮ್ಮ, ಅದರ ಪಕ್ಕದಲ್ಲಿರುವುದು ಇದು ಬೆತ್ತಲೆ ಪರಮೇಶ್ವರಿ, ಅದರ ಪಕ್ಕದಲ್ಲಿರುವುದು ಅನ್ನಪೂರ್ಣೇಶ್ವರಿ, ಅದರ ಪಕ್ಕದಲ್ಲಿರುವುದು ಉತ್ಸವ ಮೂರ್ತಿ ಕಟ್ಟೆಚಿಕ್ಕು. ಈಗ ನಾನಲ್ಲಿ ವೀರಭದ್ರ ಸ್ವಾಮಿ ದೇವರನ್ನು ತೋರಿಸಿದೆ ಅಲ್ಲ, ಆ್ಯಕ್ಚುಲಿ ಅದರ ಕಾಲಲ್ಲಿ ಒಂದು ಸರ್ಪಳಿ ಉಂಟು. ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ಲಿಕ್ಕಾಗಲಿಲ್ಲ. ಅದು ಆ ಸರ್ಪಳಿ ಕಾಲಿಗೆ ಯಾಕೆ ಹಾಕಿದ್ದಾರೆ ಅಂತೇಳಿ ಒಂದು ಸ್ವಾರಸ್ಯಕರ ಕತೆ ಉಂಟು. ಅದರ ಬಗ್ಗೆ ಈಗ ಹೇಳ್ತೇನೆ ನಿಮಗೆ. ತುಂಬ ಹಿಂದೆ ಇದು ಬಸ್ರೂರಿನಲ್ಲಿ ದೇವದಾಸಿ ಪದ್ಧತಿ ಇತ್ತು. ಈ ವೀರಭದ್ರ ಸ್ವಾಮಿ ಪ್ರತಿ ರಾತ್ರಿ ಸಂಚಾರ ಹೋಗ್ತಿದ್ದಾಗ ಪ್ರತಿ ದೇವದಾಸಿ ಮನೆಗೆ ಒಂದೊಂದು ದಿವಸ ಹೋಗ್ತಿದ್ರಂತೆ. ಆವಾಗ ಅವರು ರಾತ್ರಿ ಯಾವ ದೇವದಾಸಿ ಮನೆಗೆ ಹೋಗ್ತಿದ್ರು, ಬೆಳಿಗ್ಗೆ ಆಗುವಾಗ ಆ ದೇವದಾಸಿ ಜೀವಂತ ಇರ್ತಿರ್ಲಿಲ್ಲ ಅಂತೆ. ಹಾಗಾಗಿ ಪ್ರತಿ ದಿವಸ ಒಬ್ಬೊಬ್ರು ತೀರಿ ಹೋಗ್ತಾ ಇದ್ರು. ಅದಕ್ಕೋಸ್ಕರ ಈ ಊರಿನ ಹಿರಿಯರೆಲ್ಲ ಸೇರಿ ಇದಕ್ಕೆ ಏನು ಪರಿಹಾರ ಅಂತ ಹೇಳ್ಕೊಂಡು ನೋಡುವಾಗ ಕೇರಳದ ಮಂತ್ರವಾದಿಯನ್ನು ಕರೆಸ್ತಾರಂತೆ. ಅವರು ಕೇರಳದ ಮಂತ್ರವಾದಿ ಬರುವಾಗ ಅವರ ಇದು ರಕ್ಷಕನಾಗಿ ಒಂದು ಬಬ್ಬರಿಯ, ಕೇರಳದ ಬಬ್ಬರಿಯನನ್ನು ಕರ್ಕೊಂಡು ಬರ್ತಾರಂತೆ ತನ್ನೊಟ್ಟಿಗೆ. ಯಾಕಂದ್ರೆ ಹಾಗೆ ಬರ್ಲಿಕ್ಕೆ ಆಗುದಿಲ್ಲ, ಇದು ವೀರಭದ್ರ ತುಂಬಾ ಶಕ್ತಿಯುತ ದೇವರಲ್ವಾ. ಹಾಗಾಗಿ ಮಂತ್ರವಾದಿ ಅದಕ್ಕೆ ಪರಿಹಾರವಾಗಿ ಏನ್ ಮಾಡ್ತಾರಂದ್ರೆ, ವೀರಭದ್ರ ಸ್ವಾಮಿ ದೇವರ ಎದುರಿಗೆ ಒಂದು ಬೆತ್ತಲೆ ಪರಮೇಶ್ವರಿಯ ಮೂರ್ತಿಯನ್ನು ಮಾಡಿ ಇಡ್ತಾರೆ. ಆಮೇಲೆ ವೀರಭದ್ರ ಸ್ವಾಮಿಯ ಕಾಲಿಗೆ ಸರ್ಪಳಿಯನ್ನು ಕಟ್ತಾರೆ. ಹಾಗಾಗಿ ಈ ಸರಣಿ ಸಾವು ಉಂಟಲ್ಲ, ದೇವದಾಸಿಯರ ಸಾವು ಅದಲ್ಲಿಗೆ ನಿಲ್ತದೆ. ಇದೇ ನೋಡಿ ಮಲಯಾಳಿ ಬಬ್ಬರಿಯ ಮಂತ್ರವಾದಿ ರಕ್ಷಣೆಗೋಸ್ಕರ ಕರ್ಕೊಂಡು ಬಂದ ಮಲಯಾಳಿ ಬಬ್ಬರಿಯ. ಅವರು ವಾಪಸ್ಸು ಹೋಗಲಿಲ್ಲ, ಇಲ್ಲೇ ನೆಲೆ ಊರಿದ್ರಂತೆ. ಇದು ಹುಲಿದೇವರು. ಇದು 2 ದೇವಸ್ಥಾನದ ಆವರಣದಲ್ಲಿ ಇದೆ. ಇದು ದೈವಗಳ ಗುಡಿ. ಇಲ್ಲಿ ಪ್ರತಿಯೊಂದು ದೈವದ ಕೆಳಗೆ, ಆಯಾಯ ದೈವದ ಕೆಳಗೆ ಅದರ ಹೆಸರನ್ನು ಹಾಕಿದ್ದಾರೆ, ನೋಡ್ಬೋದು ನೋಡಿ. ಇಲ್ಲಿ ಜನವರಿಯಲ್ಲಿ ಗೆಂಡ ಸೇವೆ ಮತ್ತು ದಕ್ಕೆ ಬಲಿ ಅಂತ ಇರ್ತದೆ. ಪ್ರತಿ ಜನವರಿ 3, 4 ಅಥವಾ 2, 3 ಹಾಗೆಲ್ಲ ಬರ್ತದೆ. ಆ ಟೈಮಲ್ಲಿ ಇಲ್ಲಿ ದರ್ಶನ ಮತ್ತು ಗೆಂಡ ಸೇವೆ ಅದೆಲ್ಲ ಇರ್ತದೆ. ನೋಡಲಿಕ್ಕೂ ಸಹ ಒಳ್ಳೆದಿರ್ತದೆ. ಇದೀಗ ನಾವು ತುಂಬ ವರ್ಷಗಳ ಹಿಂದೆ ಹರಕೆ ಹೇಳ್ಕೊಂಡಿದ್ದಿತ್ತು, ಅದರದ್ದು ಪೂಜೆ ಈಗ ಆಗ್ತಾ ಇದೆ. ಇಲ್ಲಿ 60 ವರ್ಷಕ್ಕೊಮ್ಮೆ, ಅಂದರೆ 1 ಸಂವತ್ಸರಕ್ಕೊಮ್ಮೆ ಮಹಾಮಾರಿ ಜಾತ್ರೆ ನಡೀತದೆ. ನನಗೆ ತಿಳಿದ ಮಟ್ಟಿಗೆ ಈ ಥರ 60 ವರ್ಷಕ್ಕೊಮ್ಮೆ ನಡೆಯೋ ಮಾರಿ ಜಾತ್ರೆ ಇಲ್ಲಿ ಮಾತ್ರ ಅನಿಸ್ತದೆ ಇಡೀ ಕರ್ನಾಟಕದಲ್ಲಿ. ಈ ಮಾರಿ ಜಾತ್ರೆ ಒಬ್ಬರಿಗೆ ಜೀವಮಾನದಲ್ಲಿ ಒಂದೇ ಸಲ ನೋಡಲಿಕ್ಕೆ ಸಿಗ್ತದೆ. ಹಾಗೆ 12 ವರ್ಷಕ್ಕೊಮ್ಮೆ ಕಿರುಮಾರಿ ಜಾತ್ರೆಯೂ ನಡೀತದೆ.
ಮಧ್ಯಾಹ್ನ ಪೂಜೆ ಆಯ್ತು, ಈಗ ರಾತ್ರಿ ಪೂಜೆಗೆ ರೆಡಿ ಆಯಿತು. 2 ಹೊತ್ತು ಪೂಜೆ ಮಾಡ್ತಾರೆ. ಈಗ ರಾತ್ರಿ ಪೂಜೆಗೆ ನಾವೆಲ್ಲ ಕಾಯ್ತಾ ಇತ್ತು. ಮಧ್ಯಾಹ್ನದ ಪೂಜೆ ಹೊತ್ತಿಗೆ ಒಂದು ಹೂ ಪ್ರಸಾದ ಆಯಿತು. ಅಷ್ಟು ಚಂದ ಹೂ ಪ್ರಸಾದ ಆಯಿತು, ಅದಕ್ಕೆ ನನಗೆ ಒಂಥರ ಮನಸ್ಸಿಗೆ ತೃಪ್ತಿ ಆಯಿತು. ಅಲ್ಲ ಭರತನಾಟ್ಯ ಕಲಿತೆ ನೀನು ಅಂತ ಝೂಮ್ ಮಾಡಬೇಡ ಮನೆ ನನ್ನ ಬಾಯಿ ಒಳಗಡೆ ಹೌದೇ ಅಮ್ಮ ಭರತನಾಟ್ಯ ಕಲಿತೆ ಎಲ್ಲ ವಿಚಾರಿಸ್ತಾ ಇದ್ದೆ ಎಲ್ಲರಿಗೂ ಹೊರಗಾಯ್ತು. ಇದು ದೇವಸ್ಥಾನದ ಎದುರು ಬದಿ. ಇಲ್ಲೆಲ್ಲ ನಾವು ಆಸುಪಾಸು ಕೂತ್ಕೊಂಡಿತ್ತು. ಅದೇ ಪೂಜೆಗೆ ಕಾಯ್ತಾ ಇತ್ತು. ಈಗ ರೆಡಿ ಆಗ್ತದೆ. ನನ್ನ ಮಗ ಅದೇ ವಿಡಿಯೋ ಮಾಡ್ತಾ ಇದ್ದ. ಅವನದ್ದು ಹೆಂಡತಿ ಬರಲಿಲ್ಲ, ಅವಳು ಬಸ್ರಿ ಅಲ್ಲ, ಹಾಗಾಗಿ ಬರಲಿಲ್ಲ. ಮತ್ತು ನಮ್ಮದು ಕುಟುಂಬದವರೆಲ್ಲರೂ ಬಂದಿದ್ದರು, ತುಂಬ ಜನ, ಒಂದು 200 ಜನದವರೆಗೆ ಆಗಿದ್ದಿತ್ತು. ಎಲ್ಲ ಒಳ್ಳೆ ರೀತಿಯಲ್ಲಿ ನಡೀತು. ಇಲ್ಲಿ ನನ್ನ ಮಗ ನಗಾರಿ ಬಾರಿಸ್ತಾ ಇದ್ದ. ಪೂಜೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಯಿತು. ಈಗ ಬಂದವರಿಗೆಲ್ಲ ಊಟಕ್ಕೆ ಕೊಡ್ತಾ ಇದ್ರು. ಎಲ್ಲರೂ ಖುಷಿಯಲ್ಲಿ ಊಟ ಮಾಡಿದರು. ನಮಗೆ ಅದೇ ಒಂದು ತೃಪ್ತಿ. ಊರಲ್ಲಿ ನಮ್ಮ ಫ್ರೆಂಡ್ಸು, ನಮ್ಮ ಮನೆಯವ್ರ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಹಾಗೆ ಗುರ್ತದವರು, ಪರಿಚಯದವರನ್ನೆಲ್ಲ ಕರೆದಿತ್ತು. ಅವರೆಲ್ಲರೂ ಬಂದಿದ್ದರು. ನಮ್ಮ ಬ್ಲಾಗಿಗೆ ನಮ್ಮೂರು ಬಸ್ರೂರಿನಲ್ಲಿ ಎಷ್ಟು ದೇವಸ್ಥಾನ ಉಂಟು ಗೊತ್ತುಂಟ, ಒಂದು 65 ದೇವಸ್ಥಾನ ಉಂಟಂತೆ. ನಾನೇ ಇನ್ನುವರೆಗೂ ಫುಲ್ಲು ನೋಡಲಿಲ್ಲ. ಅಂದರೆ ಯಾರಾದರೂ ಬರೋರಿದ್ದರೆ ಎಲ್ಲದೂ ನೋಡ್ಕೊಂಡು ಹೋಗ್ಬೋದು, ಅಷ್ಟು ಚಂದದ ಊರು ನಮ್ಮದು. ಬಂದವರು ಎಲ್ಲ ನೋಡ್ಕೊಂಡು ಹೋಗಿ, ಎಷ್ಟು ಖುಷಿ ಆಗ್ತದೆ. ಅದು ಹಾಗೆ ಅಲ್ವಾ, ನಮಗೆ ನಮ್ಮ ಊರೇ ಚಂದ, ನಮ್ಮ ಊರೇ ಖುಷಿ. ಹೌದೌದು. ಇವರೆಲ್ಲ ಊಟಕ್ಕೆ ಕಾಯ್ತಾ ಇದ್ರು ನೆಕ್ಸ್ಟ್ ಪಂಕ್ತಿಗೆ. ನಾವೆಲ್ಲ ಅಲ್ಲೇ ಕೂತು ಮಾತಾಡ್ತಾ ಇತ್ತು. ನನ್ನ ಅಣ್ಣ, ಅಣ್ಣನ ಮಗ ಎಲ್ಲ ಕೂತು ಮಾತಾಡ್ತಾ ಇತ್ತು. ಇದೊಂದು ಸಂದರ್ಭ ನಮಗೆ ಎಲ್ಲರೂ ಫ್ರೆಂಡ್ಸು ಮತ್ತು ನಮ್ಮದು ಕುಟುಂಬದವರು ಎಲ್ಲ ಸಿಕ್ಕಿ ಮಾತಾಡಲಿಕ್ಕೆ ಆಯಿತು. ಒಂಥರ ಖುಷಿ ಆಗ್ತದೆ ಮನಸ್ಸಿಗೆ.
ಇದಾಗಿತ್ತು ನಮ್ಮೂರು ಬಸ್ರೂರಿನ ದೇವಿ ದೇವಸ್ಥಾನದ ಕಿರುಪರಿಚಯ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯ್ತಾ. ಎಲ್ಲರಿಗೂ ಧನ್ಯವಾದಗಳು.